ಜಪ ಮಾಡುವಾಗ ಏನನ್ನು ಸ್ಮರಿಸಬೇಕು? ಶ್ಯಾಮಕುಂಡ ಮತ್ತು ರಾಧಾಕುಂಡಗಳು ಅತ್ಯಂತ ಸುಂದರವಾಗಿದ್ದು, ಲಲಿತಾ, ವಿಶಾಖ ಮತ್ತು ಇತರ ಪ್ರಮುಖ ಸಖಿಯರ ಅತಿ ಮನೋಹರವಾದ ನಿಕುಂಜಗಳಿಂದ ಸುತ್ತುವರಿಯಲ್ಪಟ್ಟಿವೆ. ನಮಗೆ ರಾಧಾಕೃಷ್ಣ ಯುಗಲರ ಕೃಪೆ ಬೇಕು. ಶ್ರೀಮತಿ ರಾಧಿಕಾ ನಮ್ಮ ಸ್ವಾಮಿನಿ, ನಮ್ಮ ಆರಾಧ್ಯ ದೇವತೆ, ಆದ್ದರಿಂದ ನಾವು ಅವಳನ್ನು ಸಂತುಷ್ಟಗೊಳಿಸಬೇಕು. ಅವಳನ್ನು ಸಂತುಷ್ಟಗೊಳಿಸುವುದು ಹೇಗೆ? ಕೇವಲ ಅವಳನ್ನು ಸ್ತುತಿಸುವುದರಿಂದಲ್ಲ, ಬದಲಾಗಿ ಅವಳ ಪ್ರಿಯತಮನಾದ ಕೃಷ್ಣನನ್ನು ಸ್ತುತಿಸುವುದರಿಂದ ಅವಳು ಬಹಳ ಪ್ರಸನ್ನಳಾಗುತ್ತಾಳೆ ಮತ್ತು ನಮಗೆ ಬೇಕಾದ ಎಲ್ಲವನ್ನೂ ಕರುಣಿಸುತ್ತಾಳೆ. ಆದ್ದರಿಂದ ಶ್ರೀಮತಿ ರಾಧಿಕಾರನ್ನು ಪ್ರಸನ್ನಗೊಳಿಸಲು ಮೊದಲು ಅವಳ ಪ್ರಿಯತಮನಾದ ಶ್ಯಾಮಸುಂದರನನ್ನು ಸ್ತುತಿಸಲು ಪ್ರಯತ್ನಿಸಿ. ಅದು ಹೇಗೆ? ನಮಾಮಿ ನಂದನಂದನನ್ ಎಂಬ ಭಜನೆಯನ್ನು ಹಾಡುವ ಮತ್ತು ಸ್ಮರಿಸುವ ಮೂಲಕ. ಈ ಹಾಡಿನ ಶ್ಲೋಕಗಳ ಅರ್ಥವನ್ನು ನೀವು ಚಿಂತಿಸಿದರೆ ನಿಮ್ಮ ಹೃದಯವು ಕರಗುವಂತಹ ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸುವಿರಿ. ಕರೇಣ ವೇಣುರಂಜಿತಂ, ಕೃಷ್ಣನು ತನ್ನ ಕೊಳಲನ್ನು ತುಟಿಗಳ ಮೇಲಿಟ್ಟು ತನ್ನ ಪ್ರಿಯತಮೆಯನ್ನು ನೋಡಿ ಮುಗುಳ್ನಗುತ್ತಾನೆ. ಗತಿ ಕರೀಂದ್ರಗಂಜಿತಂ, ಅವನು ಆನಂದದಿಂದ ಮತ್ತನಾದ ಆನೆಯಂತೆ ನಡೆಯುತ್ತಾನೆ. ವಾಸ್ತವವಾಗಿ ಕೃಷ್ಣನ ನಡಿಗೆಯು ಆ ಆನೆಗಿಂತಲೂ ಹೆಚ್ಚು ಮಧುರ ಮತ್ತು ಸುಂದರವಾಗಿರುತ್ತದೆ. ದುಕೂಲಪೀತ ಶೋಭನಂ, ದುಕೂಲ ಎಂದರೆ ಎರಡು ಬದಿಗಳು. ದುಕೂಲಪೀತ ಎಂದರೆ ಹಳದಿ ವಸ್ತ್ರಗಳು. ಇಲ್ಲಿ ಇದು ಕೃಷ್ಣನ ಉತ್ತರೀಯವನ್ನು ಮೇಲಂಗಿ ಸೂಚಿಸುತ್ತದೆ. ಕೃಷ್ಣನ ಉತ್ತರೀಯವು ಹೊಲಗಳಲ್ಲಿ ನಾವು ಕಾಣುವ ಸಾಸಿವೆ ಹೂವುಗಳಿಗಿಂತಲೂ ಹೆಚ್ಚು ಸುಂದರವಾಗಿದೆ. ಅವನ ವಸ್ತ್ರವು ಮೇಘವರ್ಣದ ಅವನ ಶರೀರದ ಮೇಲೆ ಹೊಳೆಯುವ ಮಿಂಚಿನಂತೆ ಇರುತ್ತದೆ. ಈ 3 ಸಾಲುಗಳ ನಂತರ ನಾವು ನಮಾಮಿ ನಂದನಂದನನ್ ಎಂಬ ಪಲ್ಲವಿಯನ್ನು ಸ್ಮರಿಸುತ್ತೇವೆ. ಎಲ್ಲಾ ಶ್ಲೋಕಗಳು ಅತ್ಯುತ್ತಮ ಮತ್ತು ಮಧುರವಾದ ಅರ್ಥಗಳನ್ನು ಹೊಂದಿವೆ. ಯಾರಾದರೂ ಈ ಕೀರ್ತನೆಯನ್ನು ಹಾಡಿ ಅದರ ಅರ್ಥವನ್ನು ಧ್ಯಾನಿಸಿದರೆ, ಕಡೆಯ ಶ್ಲೋಕದಲ್ಲಿ ಭರವಸೆ ನೀಡಿದಂತೆ ಶ್ರೀಕೃಷ್ಣನು ಶ್ರೀಮತಿ ರಾಧಿಕಾರೊಂದಿಗೆ ಅವರ ಹೃದಯವನ್ನು ಪ್ರವೇಶಿಸುತ್ತಾನೆ. ಶ್ರೀ ನಂದನಂದನಾಷ್ಟಕಂ ಪಟೇದಿಯ ಶ್ರದ್ಧೆಯಾನ್ವಿತ ತರೇದ್ ಭವಾಬ್ದಿಂ ದುಸ್ತರನ್ ಲಭೇತ್ ತದ್ಧಾಂಗ್ರಿ ಯುಗ್ಮಕಂ. ಅಂತಹ ವ್ಯಕ್ತಿಯು ಜನನ ಮರಣ ಕಾಮ ಮತ್ತು ಇತರ ಎಲ್ಲ ಅಡೆತಡೆಗಳನ್ನು ಸುಲಭವಾಗಿ ದಾಟುತ್ತಾನೆ. ಯುಗ್ಮಕಂ ಎಂದರೆ ರಾಧಾ ಮತ್ತು ಕೃಷ್ಣ ಜೊತೆಯಾಗಿದ್ದಾರೆ ಎಂದರ್ಥ. ಎಲ್ಲಿ? ರಾಧಾಕುಂಡದಲ್ಲಿ. ಮುನೀಂದ್ರವೃಂದ ವಂದಿತೆ ಎಂದು ಆರಂಭವಾಗುವ ಶ್ರೀ ರಾಧಾ ಕೃಪಾ ಕಟಾಕ್ಷ ಸ್ತವರಾಜವನ್ನು ಜಪಿಸುವಾಗಲೂ ಈ ಶ್ಲೋಕಗಳ ಕೆಲವು ಅರ್ಥಗಳನ್ನು ತಿಳಿಯಲು ಪ್ರಯತ್ನಿಸಿ. ಇದರಿಂದ ನೀವು ನಿಜವಾಗಿಯೂ ಸಂತೋಷವಾಗಿರುತ್ತೀರಿ. ಈ ಚಿಂತನೆಯಲ್ಲಿ ಮಗ್ನರಾದಾಗ ನಿಮ್ಮ ಮನಸ್ಸು ಇಲ್ಲಿ ಅಲ್ಲಿ ಅಲೆಯುವುದಿಲ್ಲ. ನೀವು ಹರಿನಾಮವನ್ನು ಜಪಿಸುವಾಗ ನೀವು ವೃಂದಾವನದ 84 ಕ್ರೋಶಗಳ 32 ಚದರ ಮೈಲಿ ಪ್ರದೇಶ ವ್ಯಾಪ್ತಿಯಲ್ಲಿ ಎಲ್ಲಿಯಾದರೂ ಇದ್ದೀರಿ ಎಂದು ಕಲ್ಪಿಸಿಕೊಳ್ಳಲು ಪ್ರಯತ್ನಿಸಬಹುದು. ನೀವು ವಂಶೀವಟದ ನೆರಳಿನಲ್ಲಿರಬಹುದು. ಯಾವ ಮರದ ಕೆಳಗೆ ಕೃಷ್ಣನು ಕೊಳಲನ್ನು ನುಡಿಸಿ ಗೋಪಿಯರನ್ನು ರಾಸಲೀಲೆಗೆ ಕರೆಯುತ್ತಾನೋ ಅಲ್ಲಿ, ಅಥವಾ ನಂದಗಾಂನ ತೇರ್ ಕದಂಬದಲ್ಲಿ ಶ್ರೀ ರಾಧಾ ಕೃಷ್ಣರ ಪ್ರಮುಖ ಭೇಟಿಯ ಸ್ಥಳಗಳಲ್ಲಿ ಒಂದು ಇರಬಹುದು. ಮತ್ತು ನೀವು ತೀವ್ರವಾಗಿ ಅಳಲು ಬಯಸಿದರೆ ಉದ್ದವಕ್ಯಾರಿಗೆ ಹೋಗಿ, ಅಲ್ಲಿ ಎಲ್ಲಾ ಗೋಪಿಯರು ಕೃಷ್ಣನ ವಿರಹದಲ್ಲಿ ಹಲುಬುತ್ತಿರುತ್ತಾರೆ. ಅಲ್ಲಿ ಸ್ವಲ್ಪ ಸಮಯ ಕುಳಿತು ಗೋಪಿಯರ ಮಹೋನ್ನತ ವಿರಹ ಭಾವವನ್ನು ಅನುಭವಿಸುತ್ತಾ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ. ನಿಮ್ಮ ಮನಸ್ಸು ಅಲೆಯುತ್ತಿದ್ದರೆ ಗೋವರ್ಧನಕ್ಕೆ ಹೋಗಿ ಮತ್ತು ಗೋವರ್ಧನ ಪರಿಕ್ರಮವನ್ನು ಮಾಡುತ್ತಾ ಗಟ್ಟಿಯಾಗಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸಲು ಪ್ರಯತ್ನಿಸಿ. ನೀವು ಕುಸುಮ ಸರೋವರದಲ್ಲಿ ಕೃಷ್ಣನು ತನ್ನ ಹೂವುಗಳನ್ನು ಕಿತ್ತಿದ್ದಕ್ಕಾಗಿ ಶ್ರೀರಾಧೆಯನ್ನು ತಮಾಷೆಯಾಗಿ ಗದರಿಸುವ ಸ್ಥಳ, ಅಥವಾ ಗೋವಿಂದಕುಂಡದಲ್ಲಿ ವಿಶ್ರಾಂತಿ ಪಡೆಯಬಹುದು ಮತ್ತು ವಿಶೇಷವಾಗಿ ರಾಧಾಕುಂಡದಲ್ಲಿ ಸ್ನಾನ ಮಾಡಿ. ಮೊದಲು ರಾಧಾಕುಂಡದಲ್ಲಿ ಸ್ನಾನ ಮಾಡಿ, ನಂತರ ಶ್ಯಾಮಕುಂಡದಲ್ಲಿ ಸ್ನಾನ ಮಾಡಿ. ಹರೇ ಕೃಷ್ಣ ಮಂತ್ರವನ್ನು ಜಪಿಸುತ್ತಾ ಮತ್ತು ಈ ಎಲ್ಲಾ ವಿಷಯಗಳ ಬಗ್ಗೆ ಚಿಂತಿಸುತ್ತಿದ್ದರೆ ಕ್ರಮೇಣ ನಿಮ್ಮ ಮನಸ್ಸು ನಿಯಂತ್ರಣಕ್ಕೆ ಬರುತ್ತದೆ. ನಮ್ಮ ಸಂಪ್ರದಾಯದಲ್ಲಿ, ವಿಶೇಷವಾಗಿ ಶ್ರೀಲರೂಪ ಗೋಸ್ವಾಮಿಗಳ ಪರಂಪರೆಯಲ್ಲಿ, ಭಕ್ತರು ಅನರ್ಥಗಳನ್ನು, ಹಾನಿಕಾರಕ ಆಲೋಚನೆಗಳು ಮತ್ತು ಅಭ್ಯಾಸಗಳು ಹೋಗಲಾಡಿಸಲು ಪ್ರತ್ಯೇಕವಾಗಿ ಏನನ್ನೂ ಮಾಡಬೇಕಿಲ್ಲ. ನಾವು ದಿನದ 24 ಗಂಟೆಗಳ ಕಾಲ ನಮ್ಮ ಮನಸ್ಸನ್ನು ಕ್ಷಣಕ್ಷಣಕ್ಕೂ ಜಪ, ಸ್ಮರಣೆ, ವಾಚನ ಮತ್ತು ಕೃಷ್ಣನ ಆರಾಧನೆಯಲ್ಲಿ ತೊಡಗಿಸಿಕೊಳ್ಳುತ್ತೇವೆ. ಈ ರೀತಿಯಾಗಿ ನಮ್ಮ ಮನಸ್ಸು ಇಲ್ಲಿ ಅಲ್ಲಿ ಅಲೆಯಲು ಸಾಧ್ಯವಿಲ್ಲ ಮತ್ತು ನಾವು ಅನರ್ಥಗಳನ್ನು ಸುಲಭವಾಗಿ ಜಯಿಸಬಹುದು. ಭಕ್ತಿಯನ್ನು ಪ್ರವೇಶಿಸಲು ನಮಗೆ ಸಹಾಯ ಮಾಡುವಂತಹ ರುಚಿಯನ್ನು ನಾವು ಈ ಪ್ರಕ್ರಿಯೆಗಳಲ್ಲಿ ಹೊಂದಿದ್ದೇವೆ. ಶುದ್ಧ ವೈಷ್ಣವರ ಸಂಘವಿಲ್ಲದೆ ಭಕ್ತಿಯನ್ನು ಪಡೆಯುವುದು ಹಾಗಿರಲಿ, ಲೌಕಿಕ ಆಸೆಗಳ ಮೇಲಿನ ನಮ್ಮ ಆಕರ್ಷಣೆಯು ದೂರವಾಗುವುದಿಲ್ಲ ಎಂದು ಶ್ರೀಲರೂಪ ಗೋಸ್ವಾಮಿಗಳು ಹೇಳುತ್ತಾರೆ. ಮಹತ್ಕೃಪಾ ವಿನಾ ಕೋನ ಕರ್ಮೆ ಭಕ್ತಿ ನಯ, ಕೃಷ್ಣ ಭಕ್ತಿ ದೂರೇ ರಾಹು ಸಂಸಾರ ನಹೇ ಕ್ಷಯ. ಶುದ್ಧ ಭಕ್ತನ ಅನುಗ್ರಹವಿಲ್ಲದೆ ಭಕ್ತಿ ಸೇವೆಯ ಹಂತವನ್ನು ತಲುಪಲು ಸಾಧ್ಯವಿಲ್ಲ. ಕೃಷ್ಣ ಭಕ್ತಿಯ ಮಾತು ಹಾಗಿರಲಿ, ಲೌಕಿಕ ಅಸ್ತಿತ್ವದ ಬಂಧನದಿಂದಲೂ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ. ಶ್ರೀ ಚೈತನ್ಯ ಚರಿತಾಮೃತ ಮಧ್ಯುಲೀಲ 22.51. ನಾವು 4 ವಿಷಯಗಳಿಂದ ದೂರವಿರಲು ಪ್ರಯತ್ನಿಸಬೇಕು: ಅಕ್ರಮ ಲೈಂಗಿಕ ಸಂಬಂಧ, ಎಲ್ಲಾ ರೀತಿಯ ಜೂಜು, ಮಾಂಸಾಹಾರ, ಮೀನು ಮತ್ತು ಮೊಟ್ಟೆಗಳನ್ನು ಒಳಗೊಂಡಂತೆ, ಮತ್ತು ಮಾದಕ ದ್ರವ್ಯಗಳು, ಕಾಫಿ, ಟೀ ಮತ್ತು ಸಿಗರೇಟ್ಗಳನ್ನು ಒಳಗೊಂಡಂತೆ. ನಾವು ಇವುಗಳನ್ನು ತಪ್ಪಿಸಲು ಪ್ರಯತ್ನಿಸಬೇಕು. ನಾವು 3 ಊಗಳನ್ನು ಸಹ ತಪ್ಪಿಸಬೇಕು:
ವುಮೆನ್ ಸ್ತ್ರೀಯರು, ಸ್ತ್ರೀಯರಿಗೆ ಪುರುಷರು ಮತ್ತು ಪುರುಷರಿಗೆ ಸ್ತ್ರೀಯರು, ವೆಲ್ತ್ ಸಂಪತ್ತು ಮತ್ತು ವೈನ್ ಮದ್ಯ. ನಾವು ಈ ಎಲ್ಲಾ ತತ್ವಗಳನ್ನು ಪಾಲಿಸಲು ಪ್ರಯತ್ನಿಸಬೇಕು. ಗಾಂಜಾ ಸೇದಬೇಡಿ. ಇದು ತುಂಬಾ ಅಪಾಯಕಾರಿ ವಿಷ ಸೇವಿಸಿದಂತೆ. ಇದನ್ನು ಸೇವಿಸುವವನು ಆಧ್ಯಾತ್ಮಿಕವಾಗಿ ಸಾಯುತ್ತಾನೆ. ಗುರುದೇವ ಮತ್ತು ಗುರುಪರಂಪರೆಯಲ್ಲಿ ದೃಢವಾದ ನಂಬಿಕೆಯನ್ನು ಇರಿಸಿ. ನಮ್ಮ ಗುರುಪರಂಪರೆಯಲ್ಲಿ ಯಾವುದೇ ಸಂಶಯಗಳನ್ನು ಹೊಂದಬೇಡಿ, ಇಲ್ಲದಿದ್ದರೆ ನಿಮ್ಮ ಆಧ್ಯಾತ್ಮಿಕ ಜೀವನವು ಅಂತ್ಯಗೊಳ್ಳುತ್ತದೆ. ಪರಮಪೂಜ್ಯಪಾದ ಶ್ರೀಲ ಭಕ್ತಿವೇದಾಂತ ಸ್ವಾಮಿ ಮಹಾರಾಜರು ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಭಾವಿಸಬೇಡಿ. ಅವರು ಪ್ರಪಂಚದ ಮೂಲೆ ಮೂಲೆಗೂ ಹೋಗಿ ಭಕ್ತಿಯಲ್ಲಿ ಕ್ರಾಂತಿಯನ್ನು ಉಂಟುಮಾಡಿದರು. ಅವರ ಮೇಲೆ ಮತ್ತು ನಮ್ಮ ಗುರುಪರಂಪರೆಯ ಮೇಲೆ ನಾವು ನಂಬಿಕೆಯನ್ನು ಕಳೆದುಕೊಳ್ಳಬಾರದು. ಅವರು ಮತ್ತು ನಮ್ಮ ಗುರುಪರಂಪರೆ ಮಾಡಿದ ಕೆಲಸವನ್ನು ಯಾವ ಸಹಜಿಯ ಬಾಬಾಜಿಯೂ ಮಾಡಲು ಸಾಧ್ಯವಿಲ್ಲ. ವಾಸ್ತವವಾಗಿ ವೇದಾಂತ ಉಪನಿಷತ್ತುಗಳು, ಚೈತನ್ಯ ಚರಿತಾಮೃತ್, ಮಹಾಭಾರತ್, ಭಗವದ್ಗೀತೆ, ಶ್ರೀಮದ್ ಭಾಗವತ ಅಥವಾ ಶ್ರೀಲರೂಪ ಗೋಸ್ವಾಮಿ, ಶ್ರೀಲ ಸನಾತನ ಗೋಸ್ವಾಮಿ, ಶ್ರೀಲ ಜೀವ ಗೋಸ್ವಾಮಿ ಮತ್ತು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪುಸ್ತಕಗಳಲ್ಲಿ ಬಾಬಾಜಿ ಎಂಬ ಪದವನ್ನೇ ಬರೆಯಲಾಗಿಲ್ಲ. ಅದು ಎಲ್ಲಿ ಬರೆಯಲ್ಪಟ್ಟಿದೆ? ಅವರ ಬಲೆಗೆ ಬೀಳಬೇಡಿ. ಯಾರು ಪರಕೀಯ ಭಾವವು ಲೌಕಿಕವೆಂದು, ಕೃಷ್ಣನು ಲೌಕಿಕವೆಂದು, ಭಕ್ತಿಯು ಲೌಕಿಕವೆಂದು ಮತ್ತು ನಾವು ಈ ಭೌತಿಕ ಶರೀರವೆಂದು ಭಾವಿಸುತ್ತಾರೋ ಅವರಿಗೆ ನಿಜವಾದ ದಿವ್ಯ ಪ್ರೇಮ ಮತ್ತು ಪರಕೀಯ ಭಾವದ ಕಲ್ಪನೆಯೇ ಇಲ್ಲ. ಅವರು ಗಾಂಜಾ ಸೇದುತ್ತಾರೆ ಮತ್ತು ಅನೇಕ ಪರಕೀಯ ಸ್ತ್ರೀಯರನ್ನು ಬಯಸುತ್ತಾರೆ, ಮತ್ತು ಅಂತಹ ಸ್ತ್ರೀಯರು ಪರಕೀಯ ಪುರುಷರನ್ನು ಬಯಸುತ್ತಾರೆ. ಹೀಗೆ ಅವರು ಒಂದೆಡೆ ಸೇರಿ ಎಲ್ಲಾ ರೀತಿಯ ಅನೈತಿಕ ವರ್ತನೆಗಳಲ್ಲಿ ತೊಡಗುತ್ತಾರೆ. ಅಂತಹ ವ್ಯಕ್ತಿಗಳು ಕೋಟ್ಯಾನುಕೋಟಿ ಜನ್ಮಗಳ ನಂತರವೂ ಭಕ್ತಿಯನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಭಕ್ತಿಯ ನೆರಳು ಅವರಿಗೆ ದಕ್ಕುವುದಿಲ್ಲ. ಅವರೆಲ್ಲರೂ ಅಪರಾಧಿಗಳು. ಆದ್ದರಿಂದ ನಾವು ನಮ್ಮ ಗುರುಪರಂಪರೆಯಲ್ಲಿ ಮತ್ತು ಅವರು ನೀಡಿದ ಮಾರ್ಗದಲ್ಲಿ ನಂಬಿಕೆಯನ್ನು ಇಡಬೇಕು. ನಿಜವಾದ ಭಕ್ತಿಯನ್ನು ಪಡೆಯಲು ನಿಮ್ಮ ಜೀವನವನ್ನು ನಿರ್ವಹಿಸಲು ನೀವು ಈಗ ಮಾಡುತ್ತಿರುವ ಶ್ರಮಕ್ಕಿಂತ ಲಕ್ಷಾಂತರ ಪಟ್ಟು ಹೆಚ್ಚು ಶ್ರಮವನ್ನು ಹಾಕಬೇಕಾಗುತ್ತದೆ. ನಿಮ್ಮ ಜೀವನಕ್ಕಾಗಿ ನೀವು ಅಷ್ಟು ಶ್ರಮ ಪಡುತ್ತೀರಿ ಮತ್ತು ಅಷ್ಟು ಕಷ್ಟಗಳನ್ನು ಅನುಭವಿಸುತ್ತೀರಿ. ಕೆಲವು ಜನರು ಯಂತ್ರಗಳಂತೆ ದಿನಕ್ಕೆ 16 ಗಂಟೆಗಳ ಕಾಲ ಕೆಲಸ ಮಾಡುವುದನ್ನು ನಾನು ನೋಡುತ್ತೇನೆ. ಅವರಿಗೆ ಬೇರೆ ಯಾವುದಕ್ಕೂ ಸಮಯವಿರುವುದಿಲ್ಲ. ಶುದ್ಧ ಭಕ್ತಿಯನ್ನು ಪಡೆಯಲು ನಾವು ಇದಕ್ಕಿಂತಲೂ ಹೆಚ್ಚಿನ ಶ್ರಮವನ್ನು ಪಡಬೇಕಾಗುತ್ತದೆ. ಶ್ರೀರೂಪ ಮತ್ತು ಸನಾತನ ಗೋಸ್ವಾಮಿಗಳು ಕೇವಲ 1 ಗಂಟೆ ನಿದ್ರಿಸುತ್ತಿದ್ದರು, ಅಥವಾ ಕೆಲವೊಮ್ಮೆ ನಿದ್ರಿಸುತ್ತಲೇ ಇರಲಿಲ್ಲ. ಅವರು ಯಾವಾಗಲೂ ರಾಧಾ ಮತ್ತು ಕೃಷ್ಣರ ವಿರಹದ ಪರವಶತೆಯಲ್ಲಿ ಅಳುತ್ತಿದ್ದರು. ನಾವು ಅಂತಹವರಾಗೋಣ. ಎಷ್ಟೋ ಭಕ್ತರು ಮುಂಜಾನೆಯ ಆರತಿಯಲ್ಲಿ ಭಾಗವಹಿಸುವುದಿಲ್ಲ ಎಂದು ನಾನು ನೋಡುತ್ತಿದ್ದೇನೆ. ಬೆಳಗಿನ ಕೀರ್ತನೆಯನ್ನು ಮಾಡುವುದರಲ್ಲಿ ಅವರಿಗೆ ಪ್ರಯೋಜನ ಕಾಣುತ್ತಿಲ್ಲ. ಅವರು ಜಪಿಸುವುದಿಲ್ಲ, ಸ್ಮರಿಸುವುದಿಲ್ಲ ಅಥವಾ ಪುಸ್ತಕಗಳನ್ನು ಓದುವುದಿಲ್ಲ. ಹಾಗಾದರೆ ಅವರು ಪ್ರಗತಿ ಸಾಧಿಸಲು ಹೇಗೆ ಸಾಧ್ಯ? ಅವರು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಈಗ ನನಗೆ ಸ್ವಲ್ಪ ವಯಸ್ಸಾಗಿದೆ ಮತ್ತು ಕಣ್ಣಿನ ದೃಷ್ಟಿ ಮಂದವಾಗಿದೆ. ಅದಕ್ಕಾಗಿಯೇ ನಾನು ಮಂಗಳ ಆರತಿಗೆ ಹಾಜರಾಗುತ್ತಿಲ್ಲ. ನಾನು ಮಥುರಾದ ನನ್ನ ಕೋಣೆಯಲ್ಲಿ ಠಾಕೂರ್ಜಿಯವರ ಮಟ್ಟದಲ್ಲೇ ವಾಸಿಸುತ್ತಿದ್ದಾಗ ಪ್ರತಿದಿನ ಹಾಜರಾಗುತ್ತಿದ್ದೆ. ಈಗ ನಾನು ಮೆಟ್ಟಿಲುಗಳಿಂದ ಕೆಳಗೆ ಬೀಳಬಹುದು ಎಂಬ ಕಾರಣಕ್ಕೆ ಹೋಗುತ್ತಿಲ್ಲ, ಆದರೆ ನಾನು ಬೆಳಗಿನ 3 ಗಂಟೆಯ ನಂತರ ಎಂದಿಗೂ ನಿದ್ರಿಸುವುದಿಲ್ಲ. ಭಕ್ತಿಗಾಗಿ ಕಠಿಣ ಶ್ರಮ ಪಡಲು ಪ್ರಯತ್ನಿಸಿ. ಸೋಮಾರಿಯಾಗಬೇಡಿ. ನೀವು ಭಕ್ತಿಯೋಗದ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಶ್ರೀ ಕೃಷ್ಣ ಮತ್ತು ಶ್ರೀಮತಿ ರಾಧಿಕಾ ಖಂಡಿತವಾಗಿಯೂ ನಿಮ್ಮ ಮೇಲೆ ತಮ್ಮ ಕೃಪೆಯನ್ನು ಮಳೆಗರೆಯುತ್ತಾರೆ. ಗೌರ ಪ್ರೇಮಾನಂದೆ. ಶ್ರೀ ಶ್ರೀಮದ್ ಭಕ್ತಿವೇದಾಂತ ನಾರಾಯಣ ಗೋಸ್ವಾಮಿ ಮಹಾರಾಜ. ಫ್ರಾನ್ಸ್, ಏಪ್ರಿಲ್ 27, 1998.